ಒಂದು ಹಸಿರನೆಯ ಕಾಡಿನಲ್ಲಿ ಕೋತಿ, ಜಿಂಕೆಮರಿ ಮತ್ತು ಆಮೆ ಮೂವರು ಒಳ್ಳೆಯ ಸ್ನೇಹಿತರಾಗಿ ವಾಸಿಸುತ್ತಿದ್ದರು. ಅವರು ಪ್ರತಿದಿನವೂ ಸೇರಿ ಆಟವಾಡುತ್ತಿದ್ದರು. ಕೋತಿ ಮರಗಳ ಮೇಲೆ ಹತ್ತಿ ಹಣ್ಣುಗಳನ್ನು ಕಿತ್ತು ತಂದು ಎಲ್ಲರಿಗೂ ಕೊಡುತ್ತಿತ್ತು. ಜಿಂಕೆಮರಿ ಹಸಿರು ಹುಲ್ಲು ತಂದು ಸ್ನೇಹಿತರ ಜೊತೆ ಹಂಚಿಕೊಳ್ಳುತ್ತಿತ್ತು. ಆಮೆ ನಿಧಾನವಾಗಿ ಕತೆಗಳನ್ನು ಹೇಳಿ ಎಲ್ಲರನ್ನೂ ನಗಿಸುತ್ತಿತ್ತು. ಅವರು ಯಾವಾಗಲೂ ಸಂತೋಷದಿಂದ ಇದ್ದರು. ಒಂದು ದಿನ ಜಿಂಕೆಮರಿ ಹುಲ್ಲನ್ನು ಹುಡುಕಲು ಹೋದಾಗ ಅದು ಬೇಟೆಗಾರನ ಬಲೆಗೆ ಸಿಕ್ಕಿಬಿಟ್ಟಿತು. ಜಿಂಕೆಮರಿ ಭಯಪಟ್ಟು ಅತ್ತಿತು ಮತ್ತು ಅಯ್ಯೋ, ಯಾರಾದರೂ ನನ್ನನ್ನು ಕಾಪಾಡಿ ಎಂದು ಕಿರುಚಿತು. ಅದನ್ನು ಕೇಳಿದ ಕೋತಿಯು ಆಮೆಯು ತಕ್ಷಣ ಓಡಿಬಂದರು. ಕೋತಿ ಬಲೆಯನ್ನು ಹರಿಯಲು ಪ್ರಯತ್ನಿಸಿತು. ಆದರೆ ಹಗ್ಗ ಬಹಳ ಬಲವಾಗಿದ್ದರಿಂದ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಆಮೆ ಹೇಳಿತು, ನಾನು ನಿಧಾನವಾಗಿ ಕಚ್ಚಿ ಬಿಡುಗಡೆ ಮಾಡುತ್ತೇನೆ. ಆಮೆ ತನ್ನ ತೀಕ್ಷ್ಣವಾದ ಹಲ್ಲಿನಿಂದ ಹಗ್ಗವನ್ನು ಕಚ್ಚಿ ಮೆಲ್ಲಗೆ ಮೆಲ್ಲಗೆ ಜಿಂಕೆಮರಿಯನ್ನು ಬಿಡಿಸಿತು. ಜಿಂಕೆಮರಿ ಸಂತೋಷದಿಂದ ಕುಣಿದು ಆಡುವಂತಾಯಿತು. ಅಷ್ಟರಲ್ಲಿ ಬೇಟೆಗಾರ ಬಂದು ಬಿಟ್ಟ. ಆಮೆ ನಿಧಾನವಾಗಿದ್ದರಿಂದ ಅವನು ಅದನ್ನು ಎತ್ತಿಕೊಂಡನು. ಕೋತಿಯೂ ಜಿಂಕೆಮರಿಯೂ ಇಬ್ಬರು ಸೇರಿ ಜೋರಾಗಿ ಕೂಗಿದರು. ಬೇಟೆಗಾರ ಭಯಪಟ್ಟು ಆಮೆಯನ್ನು ಕೆಳಗೆ ಬಿಟ್ಟು ಓಡಿಹೋದನು. ಆಮೆ ನಗುತ್ತಾ ಹೇಳಿತು, ಸ್ನೇಹಿತರಿದ್ದರೆ ಯಾವ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಆ ದಿನದಿಂದ ಅವರು ಇನ್ನೂ ಬಲವಾದ ಸ್ನೇಹಿತರಾಗಿ ಜೀವನ ನಡೆಸಿದರು. ನಿಜವಾದ ಸ್ನೇಹಿತರು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾರೆ. ಏಕತೆ ಇದ್ದರೆ ಯಾವ ಕಷ್ಟವನ್ನು ಜಯಿಸಬಹುದು.